ಇದು ಎಲ್ಲ ಇಲ್ಲೆಲ್ಲ ಜೋಡಿಸಿರ್ತೀವಿ. ಸ್ಟೋರ್ ರೂಮ್ ಅಡಿಗೆ ಇಲ್ಲೇ ಏನಾರ ಸ್ವಲ್ಪ ಏನಾರ ಇದ್ರೆ ಇಲ್ಲೇ. ಸರ್ ಇನ್ನೊಂದ್ ಹೆಂಗಿರ್ತಂದ್ರೆ ಹಿಂದಿನ ಶಾಸಕರು ಯಾರನ್ನ 1000 ಜನ ಬಂದಾಗ 100 ಜನ ಬಂದಾಗ ಬಟ್ ವೇಟ್ ಮಾಡ್ತಿದ್ರು ಶಾಸಕರು ಬರ್ತಾರೆ. ಬಟ್ ನಮ್ ಶಾಸಕರ ಬೆಳಿಗ್ಗೆ 5 ಗಂಟೆಗೆ ತಯಾರಾಗಿ ಕುಂತಿರ್ತಾರೆ. ಯಾರೇ ಬರ್ಲಿ ವೇಟಿಂಗ್ ಇಲ್ಲ, ಬರೋದು ನೇರವಾಗಿ ಭೇಟಿ ಆಗೋದು ಬರೋದು. ಬಟ್ ನಾವು ಈ ಕ್ಷೇತ್ರದಲ್ಲಿ ಸುಮಾರು ನಾವೊಂದು 5-6 ಜನ ಶಾಸಕರು ನೋಡಿರ್ಬೋದು. ಬಟ್ ಶಾಸಕರು ಬಂದ್ರೆ ಎಲ್ಲರೂ ಹೊರಗಡೆ ನಿಂತಿರ್ತಾರೆ, ಇನ್ನು ಶಾಸಕರು ಇನ್ನೂ ಎದ್ದಿಲ್ಲ ತಡೆ ನಿಂತಿರ್ತಾರೆ. ಅಂತ ಇದರಲ್ಲಿ ಕೂಡ ನಮ್ಮ ಶಾಸಕರು ಇನ್ನು ಎಲ್ಲದಕ್ಕಿಂತ ಮುಂಚಿತ 5 ಗಂಟೆಗೆ ಎದ್ದು ಜಳಕ ಮಾಡಿ ಎಲ್ಲಾರನು ವೇಟ್ ಮಾಡಿ ಯಾರು ಬರ್ತಿರ್ತಾರ ಅವ್ರು ನೋಡ್ತಿರ್ತಾರ. ಬಟ್ ಅವ್ರು ಗೊತ್ತಾ ಸಿಸಿ ಕ್ಯಾಮೆರಾದಲ್ಲಿ ಯಾರು ಹೊರಗಡೆ ಕಾಣ್ತಿದ್ರು ಕೂಡ ಕರೆಕ್ಟ್ ಕಳಿಸ್ತಾರೆ ಯಾರನ್ನ, ಅವ್ರು ಯಾರ್ದೇನ್ ಕೆಲಸ. ಓಕೆ, ಅಮೇಜಿಂಗ್. ಈಗ ನಿಮ್ ಶಾಸಕರಿಗೆ ಯಾರೋ ತುಂಬಾ ಟಾರ್ಚರ್ ಕೊಡ್ತಿರ್ತಾರಂತಲ್ಲ, ಏನ್ ಕಥೆ ನಿಮ್ಗೆಲ್ಲ ಗೊತ್ತಿದ್ಯಾ? ಅವ್ರಿಗೆ ಧಮಕಿಗಳು ಹಾಕೋದಂತೆ ಆ ತರದೆಲ್ಲ ಮಾಡ್ತಿರ್ತಾರೆ. ಅವರು ಏನು ಅದು ಮಾಡಿದ್ರು ಅವ್ರಿಗೆ ಕ್ಷೇತ್ರ ಜನ ಬಹಳ ಬುದ್ಧಿವಂತ ಜನ, ಮುಟ್ಲಿ ನೋಡ್ಕೊಳ್ಳೋಣ ಅಂತೀರಾ? ಅದೇ ರೀತಿಯಲ್ಲಿ ಕೂಡ ಕ್ಷೇತ್ರ ಜನ ಅವ್ರಿಗೆಲ್ಲ ಯಾವ ರೀತಿ ಕಲಿಸ್ಬೇಕು ಅವ್ರನ್ನ ಶಾಸಕರನ್ನಾಗಿ ಮಾಡಿ ಅವ್ರೇನ್ ಮಾತಾಡ್ತಿದ್ರಲ್ಲ, ಅವ್ರು 1.5 ಲಕ್ಷ ಲೀಡ್ ಗೆಲ್ತು ಅಂತ ಹೇಳ್ತಿದ್ರು. 1.5 ಲಕ್ಷ ಅಲ್ಲ, ನಮ್ಮ ಶಾಸಕರ 36,000 ಮತಗಳಿಂದ 1 ಲಕ್ಷ ಮತ ಹಾಕೋದ್ರ ಮೂಲಕ ಗೆಲ್ಸಿ ಅವರಿಗೆ ಬುದ್ಧಿ ಮಾತ್ರ ಕಲಿಸಿದ್ದಾರೆ. ನಿಮ್ಮ ಕಣ್ಣಲ್ಲಿ ನೀರು ಯಾಕೆ? ನಿಮಗೆ ಕಣ್ಣಲ್ಲಿ ನೀರು ಯಾಕೆ? ಈಗ ನೀತಿ ಸಂಹಿತೆ ಅದಲ್ಲ ಸರ್. ಈಗ ಸ್ವಲ್ಪ ನಾವು ಹೇಳಿವಿ ಊಟದ್ದು ಯಾವ್ದು ಇದ್ ಮಾಡ್ಬೇಡ್ರಿ ಅಂತ ಹೇಳಿ. ಸುಮ್ನೆ ಸಿಂಪಲ್ ನಮ್ಮವ್ರು ಯಾರು ಬರೋರಿಗೆ ಹೋಗೋರಿಗೆ ಅಷ್ಟೇ, ಯಾವ್ದು ಊಟದ ಅಷ್ಟೇನ ಜಾಸ್ತಿ ಜನರಿಗೆ ಊಟ ವ್ಯವಸ್ಥೆ ಇರೋದಿಲ್ಲ ನೀತಿ ಸಂಹಿತೆ ಇರೋದ್ರಿಂದ. ಓಕೆ, ಡನ್. ಇಲ್ಲ ಹೇಳಿ. ನಮ್ಗೆ ಏನ್ ಬೇಡಪ್ಪ, ಬಂದಾಗ ಒಂದಿಷ್ಟು ನೀರು ಊಟ ಅಂತ ಸಿಗ್ತೈತಿ, ಹೋದಾಗ ಸಿಗ್ತಾರಲ್ಲ ಅವ್ರು ಸಿಗ್ತಾನ ಅದು ಸಿಗ್ತೈತಿ ಅಂತ ಹೇಳಿ ಜನರು ಇಡೀ ತಾಲೂಕಿನ ಜನ ಖುಷಿ ಪಡ್ತಾರೆ. ಆಮೇಲೆ ಇಲ್ಲಿ ದೊಡ್ಡ ಕಾರ್ಯಕರ್ತರು ಲೀಡರ್ಸ್ ಅಂತ ಯಾರಿಲ್ಲ ಮೇಡಮ್. ಸಾಮಾನ್ಯ ಇಲ್ಲೇನಿಲ್ಲ, ಇವೆಲ್ಲ ಇಷ್ಟೇ, ನಾವೇ ಲೀಡ್ರು, ನಾವೇ ಮತದಾರ, ನಾವೇ ಇದು. 1 ಲಕ್ಷ ಜನ ಅವ್ರು ಏನಂತಾರ ವಿಧಾನಸೌಧದಾಗ ಒಂದು ಮಾತಾಡಿದ್ರು ಅವರು. ಹೌದು, ನನಗ ದುಡ್ಡಿ ತುಂಬಿ ದುಡ್ಡು ಕೊಟ್ಟು ಸಾಮಾನ್ಯ ಜನರು 1 ಲಕ್ಷ ಜನ ಓಟ್ ಹಾಕ್ಯಾರ ನನಗಂತ. ಅದ್ರಿಗೆ ಯಾರ ಯುವರಾಕ್ಷರ 1 ಲಕ್ಷ ಮತದಾರರು ಸಹಾಯ ಮಾಡಿ ಕೊಟ್ಟಾರ ಅವ್ರಿಗೆ. ಯಾಕಂದ್ರೆ ನಾವು ಬಂದಾಗ ಬರ್ತಿರ್ತೀವಿ, ನಾವ್ ಅದ್ರ ಒಂದ ಕಣ್ಣೀರ್ ನಿಟ್ಟಿಟ್ಟಿದ್ರು. ನಾವ್ ಬಾಳ ಅನುಭವಿಸಿವ್ರಿ ನೋಡ್ರಿ, ಬಾಳ ತ್ರಾಸ ಆಗ್ತೈತಿ. ಮುಂದೆ ಹೆಂಗ್ ಮಾಡಮ್ಮ, ಏನ್ ಮಾಡಮ್ಮ, ದೇವ್ರನ್ನ ನಮ್ಗ. ಅವ್ರ ದುಡ್ಡಿದ್ದವ್ರಿ ಈಗ ಅಷ್ಟು ಕೊಡ್ತಾರ ಇಷ್ಟು ಕೊಡ್ತಾರ, ಅವ್ರು ಏನನ್ನ ಕೊಡ್ಲಿ. ಯಾಕಂದ್ರೆ ನಮ್ ತಾಲೂಕ ಸ್ಪೆಷಲ್ ರೀ. ಇಡೀ ದೇಶದಾಗ ಇಲ್ಲಿ ಯಾರು ಶ್ರೀಮಂತರ ಆಯ್ಕೆ ಆಗಿಲ್ಲ.